ಲೋಕಸಮರಕ್ಕೆ ಕಮಲ ಮತ್ತು ದಳ ನಾಯಕರು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಿದ್ದಾರೆ. ಹಾಗಾದ್ರೆ ಆ ಪ್ಲಾನ್ ಏನು ತೋರಿಸ್ತೀನಿ ಬನ್ನಿ. ಡಿಕೆ ಬ್ರದರ್ಸ್ ಟಕ್ಕರ್ ಕೊಡೋದಕ್ಕೆ ಅಮಿತ್ ಶಾ ಜೊತೆಗೆ ದೇವೇಗೌಡರು ಇಬ್ರು ಕೂಡ ಪ್ಲಾನ್ ಮಾಡಿದಾರಂತೆ. ಒಂದು ವೆರಿ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್ ಇದು. ಲೋಕಸಮರಕ್ಕೆ ಕಮಲ ಮತ್ತು ದಳ ನಾಯಕರು ಮಾಡಿರುವಂತಹ ಮಾಸ್ಟರ್ ಪ್ಲಾನ್ ಇದು. ಬ್ರೇಕಿಂಗ್ ನ್ಯೂಸ್. ಡಿಕೆ ಸಹೋದರಿಗೆ ಟಕ್ಕರ್ ಕೊಡೋದಕ್ಕೆ ಅಮಿತ್ ಶಾ ಮತ್ತು ದೇವೇಗೌಡರು ಪ್ಲಾನ್ ಮಾಡ್ತಿದ್ದಾರಂತೆ. ಇಡೀ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರದಲ್ಲಿ ಒಂದೇ ಸ್ಥಾನ ಕಾಂಗ್ರೆಸ್ ಅಂದಿರೋದು ಬೆಂಗಳೂರು ಗ್ರಾಮಾಂತರ ಭಾಗ. ಡಿಕೆ ಸುರೇಶ್ ಅವರನ್ನ ಸೋಲಿಸೋದಕ್ಕೆ ಮೈತ್ರಿ ನಾಯಕರಿಂದ ಹೊಸ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರಂತೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅಳಿಯನನ್ನ ಕಣಕ್ಕಿಳಿಸೋದಕ್ಕೆ ರಣತಂತ್ರ ಮಾಡ್ತಿದ್ದಾರೆ. ದೇವೇಗೌಡರು ಅಳಿಯ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರೋರು ಡಾಕ್ಟರ್ CN ಮಂಜುನಾಥ್ ಅವರ ಸ್ಪರ್ಧೆ ಬಹುತೇಕ ಫಿಕ್ಸ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರಂತೆ. JDS ಇಲ್ಲವೇ ಬಿಜೆಪಿಯಿಂದ ಅಭ್ಯರ್ಥಿ ಆಗೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನುವ ಪಾಯಿಂಟ್ಸ್ಗಳು ಬರ್ತಾ ಇದೆ. ನೋಡೋಣ, ಗೊತ್ತಿಲ್ಲ ತೆರೆಮರೆಯಲ್ಲಿ ಯಾವ್ಯಾವ ಕಸರತ್ತುಗಳನ್ನ ಮಾಡ್ತಿದ್ದಾರೆ ಅಂತ. ಲೆಟ್ಸ್ ಗೋ. ಅದರ ಮುಂದುವರೆದ ಭಾಗಕ್ಕೆ ಹೋಗ್ತೀನಿ. ಈಗಾಗಲೇ ಡಾಕ್ಟರ್ CN ಮಂಜುನಾಥ್ ಜೊತೆಗೆ ದಳಪತಿಗಳು ಒಂದು ಹಂತದ ಚರ್ಚೆ ಮಾಡಿದಾರಂತೆ. ಬರ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಆಡಳಿತಾರೂಢ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಸೂಕ್ತ ಅಭ್ಯರ್ಥಿ ಇವರೇ ಅಂತ ಅನಿಸಿ ಅವ್ರ ಜೊತೆ ಚರ್ಚೆ ಮಾಡಿದಾರಂತೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಬೆಂಗಳೂರು ಉತ್ತರದಿಂದ ಕಣಕ್ಕಿಳಿಯೋದಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಒಲವಿದೆಯಂತೆ. ಬಟ್ ಫೈನಲಿ ಅಮಿತ್ ಶಾ ಅವರ ಜೊತೆ ಚರ್ಚೆಯನ್ನು ಮಾಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಅಮಿತ್ ಶಾ ಜೊತೆಗೆ ಚರ್ಚಿಸಿ ನಿರ್ಧಾರವನ್ನ ಕೈಗೊಳ್ತಾರಂತೆ ಎಚ್ ಡಿ ಕುಮಾರಸ್ವಾಮಿ ಅವರು. ಬಿಕಾಸ್ ಫೈನಲ್ ಇಬ್ಬರು ದೋಸ್ತಿಗಳಾದ್ಮೇಲೆ ಅಲ್ಟಿಮೇಟ್ಲಿ ಅಲ್ಲಿಂದ ಡಿಸೈಡ್ ಆಗಬೇಕು, ಇಬ್ಬರು ಒಪ್ಪಬೇಕು, ಯಾರು ಸ್ಪರ್ಧೆ ಮಾಡಬೇಕು, ಎಲ್ಲಿಂದ ಸ್ಪರ್ಧೆ ಮಾಡಬೇಕು. ಬೆಂಗಳೂರು ಗ್ರಾಮಾಂತರವೋ ಬೆಂಗಳೂರು ಉತ್ತರವೋ ಅದಕ್ಕೆ ಡಾಕ್ಟರ್ CN ಮಂಜುನಾಥ್ ಅವರು ತಯಾರಾಗಿದ್ದಾರಾ? ಎಲ್ಲವೂ ಕೂಡ ಈಗಿರುವಂತಹ ಪ್ರಶ್ನೆ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಸಂಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಂಜಯ್ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಒಂಥರ ಕುತೂಹಲಕಾರಿ ಬೆಳವಣಿಗೆ ಇದು. JDS ಪಾಳೆಯದಲ್ಲಿ ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವರ ಜೀವನದಲ್ಲೂ ಕೂಡ ಡಾಕ್ಟರ್ ಆಗಿದ್ರು, ಜಯದೇವ ಸಂಸ್ಥೆಯ ನಿರ್ದೇಶಕರಾಗಿದ್ರು, ಈಗ ಹೊರಗೆ ಬಂದಿದ್ದಾರೆ. ಡೈರೆಕ್ಟ್ ಆಗಿ ಪೊಲಿಟಿಕಲ್ ಬರೋದಕ್ಕೆ ಅವರು ಉತ್ಸುಕರಾಗಿದ್ದಾರಾ? ಖಂಡಿತವಾಗಿಯೂ ಹರೀಶ್ ನಾಗರಾಜ್, ಏನಂತಂದರೆ ಒಂದು ಬಲವಾದ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಏನಂತಂದರೆ ಖ್ಯಾತ ವೈದ್ಯರಾದಂಥ ಮಂಜುನಾಥ್ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಒಂದು ಬಲವಾದ ಚರ್ಚೆ ರಾಜಕೀಯ ವಲಯದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಯಾವ ಕ್ಷೇತ್ರದಿಂದ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಗುಟ್ಟನ್ನು ಬಿಟ್ಕೊಡ್ತಾ ಇಲ್ಲ. ಸಹಜವಾಗಿ ಮೊದಲು ಹಾಸನದಲ್ಲಿ ಸ್ಪರ್ಧೆ ಮಾಡ್ತಾರೆ JDS ಅಭ್ಯರ್ಥಿಯಾಗಿ ಅಂತಕ್ಕಂಥ ಚರ್ಚೆಗಳು ಬಂತು. ಅನಂತರ ಇಲ್ಲ ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿಯಾಗಿರ್ತಕ್ಕಂಥ DK ಸುರೇಶ್ ಅವ್ರನ್ನ ಸೋಲಿಸ್ಬೇಕಂತಂದರೆ ಮಂಜುನಾಥ್ ಅಂತ ವ್ಯಕ್ತಿಯ ಸೂಕ್ತ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥ ಮೈತ್ರಿ ಪಕ್ಷಗಳು ಈಗ ಬಿಜೆಪಿಯಿಂದ ಸ್ಪರ್ಧೆ ಮಾಡಬೇಕಾ JDS ಇಂದ ಸ್ಪರ್ಧೆ ಮಾಡಬೇಕಂತ ಒಂದಷ್ಟು ಮಾಹಿತಿಗಳನ್ನು ಕಳೆ ಹಾಕ್ತಾ ಇದ್ದಾರೆ. ಜೊತೆಗೆ ದೊಡ್ಡ ಮಟ್ಟದ ಚರ್ಚೆಯನ್ನು ಆಂತರಿಕವಾಗಿ ಮಾಡ್ತಾ ಇರ್ತಕ್ಕಂಥದ್ದು ದೇವೇಗೌಡರು ಮತ್ತು ಅಮಿತ್ ಶಾ ಅವರು, ರಾಜ್ಯ ನಾಯಕರಾದಂಥ ಯಡಿಯೂರಪ್ಪನವರು, ಹಾಗೆ ಏನು ಕುಮಾರಸ್ವಾಮಿ ಅವರು. ಯಾಕಂತಂದರೆ ಪ್ರಬಲ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು DK ಸುರೇಶ್ ಅವರು. DK ಸುರೇಶ್ ಅವ್ರನ್ನ ಸೋಲಿಸ್ಬೇಕಂತಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅಂತವ್ರೆ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲೋದ್ರಿಂದ ಆಗ್ತಕ್ಕಂಥ ಪ್ಲಸ್ ಏನು, ಅಥವಾ ಅವರು ಒಂದು ವೇಳೆ ಸ್ಪರ್ಧೆ ಮಾಡಿದ ಇರ್ತಕ್ಕಂಥ ಮೈನಸ್ಗಳೇನು ಅಂತಕ್ಕಂಥದ್ದನ್ನು ಚರ್ಚೆ ಮಾಡ್ತಾ ಇದ್ದಾರೆ ವೈದ್ಯರು, ಖ್ಯಾತ ವೈದ್ಯರು. ಜೊತೆಗೆ ಬಿಜೆಪಿಯ ಒಂದಷ್ಟು ವೋಟ್ ಬ್ಯಾಂಕ್ ಇರ್ತಕ್ಕಂಥದ್ದು ಅದು JDS ಅಭ್ಯರ್ಥಿಯಾಗಿ ನಿಂತರೆ ಮಂಜುನಾಥ್ ಅವ್ರಿಗೆ ಸಿಗುತ್ತಾ ಅಂತಕ್ಕಂಥದ್ದು. ಒಂದು ವೇಳೆ ಅದು ಜಾಸ್ತಿ ಮಂಜುನಾಥ್ ಅವ್ರಿಗೆ ಹೆಚ್ಚಿನ ಒಲವಿದ್ರೆ ಬಿಜೆಪಿ ಅಭ್ಯರ್ಥಿ ಯಾರೇ ಆದ್ರೂ JDS ನಿಂದ ಯಾರೇ ಅಭ್ಯರ್ಥಿ ಆದ್ರೂ ಪರವಾಗಿಲ್ಲ, ಬಿಜೆಪಿ ಮತಗಳು ಮಂಜುನಾಥ್ ಅವ್ರಿಗೆ ಹೋಗ್ತಾರೆ ಅಂತಕ್ಕಂಥ ಸಂದರ್ಭದಲ್ಲಿ, ಅಂದರೆ ಮಂಜುನಾಥ್ ಅವ್ರಿಗೆ JDS ಇಂದ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಬಿಜೆಪಿ ಮತಗಳು ಸಿಗ್ತವೆ ಅಂದರೆ ಅಲ್ಲಿ
JDS ನ ಮೂಲ ಮತ ಬ್ಯಾಂಕ್ ಇರ್ತಕ್ಕಂಥದ್ದು ಎರಡೂ ಸೇರಿದಂತ ಸಂದರ್ಭದಲ್ಲಿ ನಿರಾಯಾಸವಾದ ಗೆಲುವನ್ನು ಮಂಜುನಾಥ್ ಪಡಿತಾರೆ ಅಂತಕ್ಕಂಥ ಒಂದು ಚರ್ಚೆ ಇರ್ತಕ್ಕಂಥದ್ದು. ಆದ್ರೆ ಮಂಜುನಾಥ್ ಅವರು ಏನು ಸಿಟಿ ಅಂದ್ರೆ ಅರ್ಬನ್ ಇರ್ತಕ್ಕಂಥ ಬೆಂಗಳೂರು ಭಾಗದಲ್ಲಿ ನಿಂತ್ರೆ ಒಳ್ಳೇದು ಅಂತಕ್ಕಂಥ ಅಭಿಪ್ರಾಯವನ್ನು ಹೊಂದಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಇರ್ತಕ್ಕಂಥದ್ದು. ಯಾಕಂತಂದ್ರೆ ಬೆಂಗಳೂರು ನಾರ್ತ್ ಈಗಾಗಲೇ ಸದಾನಂದ ಗೌಡರಿಂದ ತೆರವಾಗಿರ್ತಕ್ಕಂಥ ಕ್ಷೇತ್ರ, ಅಂದ್ರೆ ಅವರು ನಿಲ್ಲಲ್ಲ, ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಅಂತಕ್ಕಂಥ ವಿಚಾರಗಳು ಇರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ನಿಂತ್ರೆ ಹೇಗೆ ಅಂತಕ್ಕಂಥ ಒಂದು ಅಭಿಪ್ರಾಯವೂ ಸಹ ಇರ್ತಕ್ಕಂಥದ್ದು. ಮಂಜುನಾಥ್ ಅವರು ಬೆಂಗಳೂರು ನಾರ್ತ್ ಇನ್ನು ಯಾವುದು ಕೂಡ ಫೈನಲ್ ಆಗಿಲ್ಲ. ಸದಾನಂದ ಗೌಡರ ಒಪ್ಸೋದಕ್ಕೂ ಅವ್ರ ಮನೆಗೂ ನಾಯಕರು ಹೋಗಿ ಬರ್ತಿದ್ದಾರೆ. ಲೆಟ್ಸ್ ಸಿ, ನೋಡೋಣ, ಗೊತ್ತಿಲ್ಲ ಈ ಪರ್ಮಿಟೇಷನ್ ಕಾಂಬಿನೇಷನ್ ಹೇಗೆ ವರ್ಕ್ ಆಗಬೇಕು ಅಂತ. ಅಲ್ಟಿಮೇಟ್ಲಿ ಗೆಲ್ಲಬೇಕು, ಗೆಲುವೊಂದೇ ಮಾನದಂಡ ಆಗಿರೋದ್ರಿಂದ ಯಾರಾಗ್ತಾರೆ, ಯಾವ ಸ್ಥಳಕ್ಕೆ ಆಗ್ತಾರೆ ಅನ್ನೋದು ಕುತೂಹಲ ಅಂತೂ ಇನ್ನೂ ಒಂದು ಸ್ವಲ್ಪ ದಿನ ಮುಂದುವರಿಯುತ್ತೆ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್ ಸಂಜಯ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.